ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಸಿಂಪಲ್ ಆಗಿರೋ ಒಂದು ಬ್ಲೌಸ್ಗೆ ಸ್ಲೀವ್ಸ್ನ ಡಿಸೈನ್ನ ನೋಡೋಣ. ಇಲ್ಲಿ ಸ್ಲೀವ್ಸ್ನ ಉದ್ದ ಬಂದು 10 ಇಂಚ್ ಇದೆ. ನಾನು ಇಲ್ಲಿ ಅರ್ಧ ಭಾಗ ಮಾಡಿಕೊಂಡು 5 ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಈಗ ಟಾಪ್ ಸೈಡಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ನಾನು ವಿ ಶೇಪ್ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ತಯಾರಾಗಿದೆ. ಈಗ ಇಲ್ಲಿ ಮೈನ್ ಪೀಸ್ನ ಸೆಂಟರ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಲೈನಿಂಗ್ ಪೀಸ್ನು ಕೂಡ ಇದೇ ರೀತಿ ಸೆಂಟರ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ನವಿಲ್ ಡಿಸೈನ್ ಇದೆ, ಅದು ಸೆಂಟರ್ಗೆ ಬರಲಿ ಅಂತ ನಾನು ಸೆಂಟರ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ 1/2 ಇಂಚಷ್ಟು ಮಾರ್ಜಿನ್ ಬಿಟ್ಟು ಈಗ ಮೈನ್ ಫ್ಯಾಬ್ರಿಕ್ನ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಸ್ಟಿಚ್ ಮಾಡ್ಕೋಬೇಕು. ಮತ್ತೆ ಚಿಕ್ಕದಾಗಿ ಕಟ್ಸ್ ಮಾಡ್ಕೊಂಡಿದ್ದೀನಿ. ಈಗ ವಿ ಶೇಪ್ ಇದೆಯಲ್ಲ, ಇಲ್ಲೂ ಕೂಡ 1/4 ಇಂಚಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊಬೇಕಾಗತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮೊದಲಿಗೆ ಪಿನ್ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಪೀಸು ಜರುಗಾಡದೇ ಇರಲಿ ಅಂತ. ಈಗ ಇಲ್ಲಿ 1/4 ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿ ತೆಗಿಬೇಕು. ಮತ್ತೆ ಇಲ್ಲಿ ಸೆಂಟರ್ಗೆ ನೀಟಾಗಿ ವಿ ಶೇಪ್ ಬರೋ ಹಾಗೆ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಾಯಿಂಟ್ ಬರುತ್ತಲ್ಲ, ಅಲ್ಲಿ ಚಿಕ್ಕದಾಗಿ ಕಟ್ಸ್ ಮಾಡ್ಕೋಬೇಕು. ಮತ್ತೆ ಈಗ ಹಿಂಭಾಗಕ್ಕೆ ಟರ್ನ್ ಮಾಡಿಕೊಂಡು ಉಗ್ರಿಂದ ಹೀಗೆ ಪ್ರೆಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಆವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ಇಲ್ಲಿ ಟಾಪ್ ಸೈಡಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ. ಕಾರ್ನರಲ್ಲಿ ಇದೇ ರೀತಿ ನೀಟಾಗಿ ಎಲ್ಲೂ ಕೂಡ ಗ್ರೀಸ್ ಬರದೇ ಇರೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಟಾಪ್ ಸೈಡ್ ಕೂಡ ಇದೇ ರೀತಿ ವಿ ಶೇಪ್ ಮಾಡಿದ್ವಲ್ಲ, ಅಲ್ಲೂ ಕೂಡ ಇದೇ ರೀತಿ ಕಾರ್ನರಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಹೋಗಿ. ಮತ್ತೆ ಇಲ್ಲೂ ಕೂಡ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೋಬೇಕು. ಇದೇ ರೀತಿ ಎರಡು ಕಡೆ ಸ್ಲೀವ್ಸ್ನ ಕೂಡ ರೆಡಿ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ನೋಡಿಕೊಂಡು ಕಟ್ ಮಾಡಿ. ಲೈನಿಂಗ್ ಫ್ಯಾಬ್ರಿಕ್ಕು ಕಟ್ ಆಗಬಾರ್ದು. ಈಗ ಇಲ್ಲಿ ನಾನು ಸೇಮ್ ಕಲರ್ ಪೀಸ್ ತಗೊಂಡಿದ್ದೀನಿ. ನೀವು ಬೇಕಾದರೆ ಕಾಂಟ್ರಾಸ್ಟ್ ಕಲರ್ ಕೂಡ ತಗೋಬಹುದು. ಇದನ್ನ ಈ ರೀತಿಯಾಗಿ ಒಂದು 20 ಇಂಚಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಂಟರ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿ ಚಿಕ್ಕದಾಗಿ ಕಟ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಲೆವೆಲ್ ಆಗಿರಲಿ. ಇದೇ ರೀತಿ ಈಗ ಇನ್ನೂ ಒಂದು ಸೈಡ್ ಕೂಡ 2 ಇಂಚ್ಗೆ ಮಾರ್ಕ್ ಮಾಡಿ ಮತ್ತೆ ಕಟ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದೇ ರೀತಿಯಾಗಿರೋ ಸ್ಲೀವ್ಸ್ ಡಿಸೈನ್ ಮತ್ತೆ ಬ್ಯಾಕ್ ನೆಕ್ ಡಿಸೈನು ಮತ್ತೆ ಈಗ ಹೊಸದಾಗಿ ನಾನು ಕಟ್ಟಿಂಗು ಸ್ಟಿಚಿಂಗು ವಿಡಿಯೋ ಕೂಡ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಸೆಂಟರ್ ಪಾಯಿಂಟ್ ತಗೊಬೇಕು. ಸೆಂಟರ್ ಪಾಯಿಂಟಿಂದ ಈ ರೀತಿ ಇದನ್ನ ಫೋಲ್ಡ್ ಮಾಡಿ ಸೆಂಟರ್ಗೆನೆ ಪ್ಲಿಟ್ಸ್ನ ಎಲ್ಲ ಒಂದೇ ಕಡೆ ಬರೋ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಮೊದಲು ಈ ಕಡೆ ಸೈಡ್ ಮಾಡಿದ್ದೀನಿ, ಈಗ ಅಪೋಸಿಟ್ ಸೈಡ್ಗೆ ಈ ರೀತಿಯಾಗಿ ಫಿಕ್ಸ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇನ್ನೂ ಯಾವುದಾದ್ರೂ ಡಿಸೈನ್ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ಪ್ರಯತ್ನ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ನೋಡಿ, ಈ ರೀತಿಯಾಗಿ ಬಂದಿರುತ್ತೆ. ಈಗ ಇಲ್ಲಿ ನಾನು ಹಾಫ್ ಇಂಚಿಗೆ ಮೊದಲಿಗೆ ಪಿನ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ಹೀಗೆ ಪಿನ್ ಮಾಡ್ಕೊಂಡ್ಮೇಲೆ ಇದನ್ನ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ನೀಟಾಗಿ ಈ ಕಟ್ಸ್ ಮಾಡಿದೀವಲ್ಲ, ಕರೆಕ್ಟಾಗಿ ಸೆಂಟರ್ಗೆ ಬರೋ ಹಾಗೆ ಮಾಡ್ಕೋಬೇಕು. ನೋಡಿ, ಈಗ ಈ ಕಡೆ ಸೈಡಿಂದ ಆಪೋಸಿಟ್ ಸೈಡ್ಗೆ ನಾನು ಪ್ಲೀಟ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಪ್ಲೀಟ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದಕ್ಕೆ ಲೈನಿಂಗ್ ಫ್ಯಾಬ್ರಿಕ್ ಕೂಡ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಈಗ ಲೈನಿಂಗ್ ಫ್ಯಾಬ್ರಿಕ್ನ ತಗೊಂಡಿದ್ದೀನಿ. ಮೊದಲಿಗೆ ನಾವು ಕಟ್ ಮಾಡಿದ್ವಲ್ಲ, ಆ ಪೀಸ್ನ 1 ಇಂಚು ಎಕ್ಸ್ಟ್ರಾ ತಗೋಬೇಕಾಗತ್ತೆ. ನೋಡಿ, ಹೀಗೆ
ತಗೊಂಡು ಕಟ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ನಾನಿಲ್ಲಿ ಸೆಂಟರ್ಗೆ ಕಟ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತೆ ಈಗ ಇದನ್ನ ಹಿಂಭಾಗದಿಂದ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ. ಸೆಂಟರ್ಗೆ ಪಾಯಿಂಟ್ ನೋಡ್ಕೊಳ್ಳಿ ನೀಟಾಗಿ. ಪಾಯಿಂಟ್ ನೋಡಿಕೊಂಡು ನೀಟಾಗಿ ಕ್ರಾಸ್ ಬರುತ್ತೆ, ಇಲ್ಲದೆ ಇದ್ರೆ ನೀಟಾಗಿ ಸೆಂಟರ್ ಬರೋ ಹಾಗೇನೆ ಇದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಮೊದಲು ಲೈನಿಂಗ್ ಫ್ಯಾಬ್ರಿಕ್ ಹಾಕಿಲ್ಲ ಅಂದರೆ ಫ್ರೆಂಡ್ಸ್ ಇಲ್ಲಿ ತುಂಬ ಸಾಫ್ಟ್ ಇದೆಯಲ್ಲ ಬಟ್ಟೆ, ಫಿನಿಶಿಂಗ್ ನೀಟಾಗಿ ಬರೋದಿಲ್ಲ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ಆಮೇಲೆ ಈಗ ಎಕ್ಸ್ಟ್ರಾ ಇರೋ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಕಟ್ ಮಾಡ್ಕೊಳ್ಳಿ. ಇದು ಸೆಂಟರ್ ಪಾಯಿಂಟು. ಈಗ ಸ್ಲೀವ್ಸ್ ರೆಡಿ ಮಾಡಿದ್ದೀವಲ್ಲ, ಆ ಸ್ಲೀವ್ಸ್ನ ಹೀಗೆ ಸೆಂಟರ್ಗೆ ಬರೋ ಹಾಗೆ ನೀಟಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಮೊದಲು ಪಿನ್ನಿಂದ ಫಿಕ್ಸ್ ಮಾಡ್ಕೋತೀನಿ ನೋಡಿ ಇಲ್ಲಿ ನಾನು. ಹೀಗೆ ನೀಟಾಗಿ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೊಬಿಡಿ. ಮೊದಲಿಗೆ ಪಿನ್ ಮಾಡಿಕೊಂಡ್ರೆ ನೀವು ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಫ್ರೆಂಡ್ಸ್. ನೋಡಿ ಹೀಗೆ ಇಲ್ಲಿ ಕೂಡ ಕಾರ್ನರ್ ಸ್ಟಿಚ್ನೇ ಮಾಡಬೇಕು. ಹೀಗೆ ವಿ ಶೇಪು ನೀಟಾಗಿ ಬರೋ ಹಾಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಕಟ್ ಮಾಡಿದ ಪೀಸು ಈ ರೀತಿ ಇಟ್ಕೋಬೇಕಾಗತ್ತೆ. ನೋಡ್ಕೊಳ್ಳಿ ನೀವು ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ ಸ್ಲೀವ್ಸು ಕಟ್ ಮಾಡಿದ್ದೀವಲ್ಲ, ಈಗ ಮಾರ್ಕ್ ಬಿಟ್ಟು ಸ್ವಲ್ಪ ಒಳಗಡೆ ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಮಾರ್ಕ್ ಮಾಡಿರೋದು ನಮಗೆ ಕರೆಕ್ಟಾಗಿರೋದು ಪಾಯಿಂಟ್ ಬರುತ್ತೆ. ಮಾರ್ಕ್ ಮಾಡಿರೋ ಕಡೆನೇ ಟ್ರಿಮ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೋಡಿ ಈ ಸ್ಲೀವು ಈಗ ಸೆಂಟರ್ಗೆ ನೀಟಾಗಿ ಬಂದಿದೆ. ಇಲ್ಲಿ ಒಂದು ನಾನು ಫ್ಲವರ್ ಬಟನ್ನ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಈ ದಿನದ ಸ್ಲೀವ್ಸ್ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಧನ್ಯವಾದ.